ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದ ವಿಚಾರಕ್ಕೆ ಬದ್ಧವಾಗಿ ಎಲ್ಲ ಪಕ್ಷದ ಕಾರ್ಯಕರ್ತರು ಹಿರಿಯ ನಾಯಕರು ಎಲ್ಲರೂ ಕೂಡ ಆಲೋಚನೆ ಮಾಡಿ ಕೆಲಸ ಮಾಡಬೇಕು. ಈಗ ರಾಜ್ಯದಲ್ಲಿ ರಾಜ್ಯಾಧ್ಯಕ್ಷರು ಮತ್ತು ಪಕ್ಷದ ಆಂತರಿಕ ಚುನಾವಣೆಗಳು ನಡೀತಾ ಇದ್ದಾವೆ. ಈ ಸಂದರ್ಭದಲ್ಲಿ ಕೆಲವು ನಾಯಕರುಗಳು ದೆಹಲಿಗೆ ಪದೇ ಪದೇ ಬರುವಂಥದ್ದು ಕಾರ್ಯಕರ್ತರಿಗೆ ಮುಜುಗರ ಉಂಟಾಗ್ತಾ ಇದೆ. ಅದು ಡೇ ಬೈ ಡೇ ಅದು ಹಿರಿಯರು ಯೋಚನೆ ಮಾಡಿ ಅದು ನಿಲ್ಲಿಸಬೇಕು. ಅದು ಬದಲಾಗಿ ಪದೇ ಪದೇ ದೆಹಲಿ ಬರೋದ್ರಿಂದ ಕಾರ್ಯಕರ್ತರ ಗೊಂದಲ ಹೆಚ್ಚಾಗ್ತದೆ. ವಿಶೇಷವಾಗಿ ಯತ್ನಾಳ್ ಬಡ ಅಂತ ಗುರ್ಸ್ಕೊಂಡಿರ್ತಕ್ಕಂತಹ ಎಲ್ಲ ಹಿರಿಯರು, ರಮೇಶ್ ಜಾರಕಿಹೊಳಿ ಆಗ್ಬೋದು, ಕುಮಾರ್ ಬಂಗಾರಪ್ಪ ಅವರಾಗ್ಬೋದು, ಇವರೆಲ್ಲ ಪಕ್ಷದಲ್ಲಿ ಸಚಿವರಾಗಿ ಕೆಲಸ ಮಾಡುವಂಥವ್ರು, ಇವರೆಲ್ಲ ಹಿರಿಯರು. ಅವರೆಲ್ಲ ಪಕ್ಷಕ್ಕೆ ಹೊಸಬರು. ಪಕ್ಷದ ಆಂತರಿಕ ಸಂವಿಧಾನದ ಬಗ್ಗೆ ಅವ್ರಿಗೆ ಅಷ್ಟೊಂದು ಇನ್ನೂ ಗೊತ್ತಿಲ್ಲ. ಆದರೆ ಅರವಿಂದ ಲಿಂಬಾವಳಿ ಅಂತ ಹಿರಿಯರು, ಅವರು ಕೂಡ ನಮ್ಮ ಪಕ್ಷದ ನಾಯಕರಾಗಿದ್ದಂಥವರು, ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯರಾಗಿದ್ದಂಥವರು, ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದಂಥವರು, ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದಂಥವರು, ಪಕ್ಷದ ಆಂತರಿಕತೆ ಬಗ್ಗೆ ಅವರಿಗೆಲ್ಲ ಗೊತ್ತಿರ್ತಕ್ಕಂಥದ್ದು, ಸಂಘಟನೆ ಶಿಷ್ಟಾಚಾರದ ಬಗ್ಗೆ ಗೊತ್ತಿರ್ತಕ್ಕಂಥವ್ರು, ಪಕ್ಷದ ಪದ್ಧತಿ ಬಗ್ಗೆ ಗೊತ್ತಿರ್ತಕ್ಕಂಥವ್ರು, ಪಕ್ಷದ ನಡವಳಿಕೆ ಗೊತ್ತಿರತಕ್ಕಂಥವರು. ಅವರು ಕೂಡ ಅವ್ರಿಗೇನಾದ್ರೂ ಗೊಂದಲ ಇದ್ರೆ ರಾಷ್ಟ್ರದ ಹಿರಿಯರನ್ನ ಒಂದ್ಸಲ ಎರಡು ಸಲ ಭೇಟಿ ಮಾಡಿ ಸಮಸ್ಯೆ ಬಗೆಹರಿಸ್ಕೊಳ್ಬೇಕು. ಅದು ಬಿಟ್ಟು ಪದೇ ಪದೇ ಈ ರೀತಿ ನೀವು ಬೇರೆ ಬೇರೆ ಕಾರ್ಯಕ್ರಮಗಳು ಮಾಡೋದು, ಪದೇ ಪದೇ ದೆಹಲಿ ಬರೋದು, ರಾಜ್ಯ ಅಧ್ಯಕ್ಷರ ಬಗ್ಗೆ ಮಾತಾಡುವಂಥದ್ದು, ಸಂಘಟನೆ ಬಗ್ಗೆ ಮಾತಾಡ್ತಕ್ಕಂಥದ್ದು ಮತ್ತು ರಾಜ್ಯ ಅಧ್ಯಕ್ಷನ ಬದಲಾಯಿಸಬೇಕು ಅನ್ನೋಂಥದ್ದು, ಅದು ಪಕ್ಷ ಯೋಚನೆ ಮಾಡುತ್ತೆ. ಯಾವ ಸಂದರ್ಭದಲ್ಲಿ ಬದಲಾಯಿಸಬೇಕು, ಯಾವ ಸಂದರ್ಭದಲ್ಲಿ ನೇಮಕ ಮಾಡಬೇಕು, ಎಲ್ಲವೂ ಪಕ್ಷ ಗಮನಿಸ್ತಾ ಇರುತ್ತೆ, ಎಲ್ಲವನ್ನು ಮಾಡುತ್ತೆ. ನೀವು ಅರವಿಂದ ಲಿಂಬಾವಳಿ ಅವರು ಪಕ್ಷದ ಎಲ್ಲ ವಿಚಾರ ಗೊತ್ತಿರ್ತಕ್ಕಂಥವರು, ನೀವು ಈ ರೀತಿ ನಡ್ಕೊಂಡ್ರೆ ಕಾರ್ಯಕರ್ತರಿಗೆ ಏನು ಸಂದೇಶ ಕೊಡ್ಕೊಟ್ಟಿದ್ದೀರಿ? ಪಕ್ಷದಲ್ಲಿ ಏನು ಸಂದೇಶ ಕೊಡ್ಕೊಟ್ಟಿದ್ದೀರಿ? ನಿಮ್ಮ ಶ್ರೀಮತಿ ಅವರು ಶಾಸಕರಿಲ್ವಾ? ಅವ್ರು ಬಿಜೆಪಿ ಶಾಸಕರಲ್ವಾ? ಕುಟುಂಬ ರಾಜಕಾರಣ ಬಗ್ಗೆ ಮಾತಾಡೋದಿದ್ರೆ ನಿಮ್ಮ ಶ್ರೀಮತಿ ನಿಮ್ಮ ಕುಟುಂಬಸ್ಥರಲ್ವಾ? ನಿಮ್ಮ ಕುಟುಂಬದವರು ನೀವು ಶಾಸಕರು ಮಾಡಿಲ್ವಾ? ಕುಟುಂಬ ರಾಜಕಾರಣದ ಬಗ್ಗೆ ಮಾತಾಡಲಿಕ್ಕೆ ನಿಮ್ಮ ನೈತಿಕತೆ ಇಲ್ಲ. ಮತ್ತು ಪಕ್ಷದ ಹಿರಿಯರಾಗಿ ನೀವು ಪಕ್ಷದ ಚೌಕಟ್ಟು ಒಳಗಡೆ ಏನ್ ಬೇಕಾ ಮಾತಾಡಿ, ಪಕ್ಷದ ಚೌಕಟ್ಟು ಒಳಗೆ ಮಾತಾಡಿ. ಆದ್ರೆ ಹೊರಗಡೆ ಬಂದು ಮಾತಾಡೋದ್ರಿಂದ ನಾನು ಕೂಡ ಹೊರಗಡೆ ಬಂದಿರ್ತಕ್ಕಂಥ ತಪ್ಪೆ. ಪಕ್ಷದ ಹಿರಿಯರು ಇದನ್ನು ಬೇಗ ಬಗೆಹರಿಸಬೇಕು, ಇವರಿಗೆ ಸೂಕ್ತವಾದಂತಹ ಮಾರ್ಗದರ್ಶನ ಮಾಡಬೇಕು. ಪಕ್ಷದ ವಿಚಾರಗಳ ಬಗ್ಗೆ ಪದೇ ಪದೇ ದಿಲ್ಲಿ ಬರುವಂತದ್ದಾಗ್ಬೋದು ಮತ್ತು ಪಕ್ಷದ ಚೌಕಟ್ಟು ಬಿಟ್ಟು, ಪಕ್ಷದ ಬ್ಯಾನರ್ ಬಿಟ್ಟು ಬೇರೆ ಬೇರೆ ಕಾರ್ಯಕ್ರಮಗಳು ಮಾಡುವಂತದ್ದು ನಿಲ್ಲಿಸಬೇಕು ಅಂತ ಪಕ್ಷದ ಹಿರಿಯರು ಕೂಡ ಇವರಿಗೆ ಅರವಿಂದ ಲಿಂಬಾವಳಿ ಅಂತ ಹಿರಿಯರಿಗೆ ಸೂಚನೆ ಕೊಡಬೇಕು ಅಂತ ನನ್ನ ಮನವಿ. ಅಲ್ಲ ಸರ್, ಈಗ ಒಂದ್ ನಿಮಿಷ, ಈಗ ನೀವು ಬರೋದು ತಪ್ಪು ಅಂತ ನೀವ್ ಹೇಳ್ತೀರಿ, ಆದ್ರೆ ನಿಮ್ಮ ಹೈಕಮಾಂಡ್ ನಾಯಕರು ಅವರಿಗೆ ಭೇಟಿಗೆ ಸಮಯ ಕೊಡ್ತಿದಾರಲ್ಲ. ಅರವಿಂದ್ ಲಿಂಬಾವಳಿ ಅವ್ರ ಮೊನ್ನೆ ನಟನ್ ಭೇಟಿಯಾಗಿದ್ದಾರೆ. ಆಗಿರುವಂತಹ ಅಸಮಾಧಾನ ತೋಡ್ಕೊಳ್ಳುವಂಥದ್ದು ಹೈಕಮಾಂಡ್ ಜೊತೆ ತಪ್ಪೇನಿದೆ ಅಂತ ನನ್ನನ್ನು ಸೇರಿಸಿ, ಅರವಿಂದ ಲಿಂಬಾವಳಿ ಸೇರಿಸಿ ಎಲ್ಲರೂ ಕೂಡ ಎಲ್ಲ ನಮ್ಮ ರಾಷ್ಟ್ರೀಯ ನಾಯಕರನ್ನ ಭೇಟಿ ಮಾಡಲಿಕ್ಕೆ ಅವಕಾಶ ಇದೆ. ರಾಷ್ಟ್ರೀಯ ನಾಯಕರನ್ನ ಭೇಟಿ ಮಾಡಬೇಕು ಅಂದಾಗ ಸಹಜವಾಗಿ ಪಕ್ಷದ ಕಾರ್ಯಕರ್ತರು ನೀವು ಬನ್ನಿ ಭೇಟಿ ಮಾಡಿ ಅಂತ ಹೇಳ್ತಾರೆ. ಆಗ ಹೋಗಿ ಅವ್ರು ಯಾವ ವಿಷಯದ ಬಗ್ಗೆ ಮಾತಾಡ್ತಾರೆ ಅದು ಆ ವಿಷಯಕ್ಕೆ, ಇಂಥ ವಿಷಯಕ್ಕೆ ಮಾತಾಡಬೇಕು ಅವಕಾಶ ಕೊಡಿ ಅಂದ್ರೆ ಅವ್ರ ವಿಷಯವನ್ನು ಗಮನಿಸಿಕೊಂಡು ಅಪಾಯಿಂಟ್ಮೆಂಟ್ ಕೊಡ್ತಾರೆ ಹೊರತು ಅವರು ಈಗ ಗೊಂದಲ ಇದೆ, ನಮಗೆ ಗುಂಪುಗಾರಿಕೆ ಇದೆ, ನಮ್ಮ ರಾಜ್ಯಾಧ್ಯಕ್ಷನ ಬದಲಾಯಿಸಬೇಕು, ಆ ವಿಷಯದ ಬಗ್ಗೆ ಮಾತಾಡಬೇಕು, ಅನುಮತಿ ನಮಗೆ ಸಮಯಾವಕಾಶ ಕೊಡಿ ಅಂದ್ರೆ ಯಾವ ನಾಯಕರು ಅವಕಾಶ ಕೊಡೋದಿಲ್ಲ. ಯಾಕಂದ್ರೆ ಈಗಾಗಲೇ ಅವರಿಗೆ ಈ ಹಿಂದೆ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ, ಅದಕ್ಕೆ ಪೂರಕವಾಗಿ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ಶಿಸ್ತು ಸಮಿತಿ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದೆ. ಬಟ್ ನಾನು ಹೇಳೋದಿಷ್ಟೇ, ನೀವು ಪಕ್ಷದ ಹಿರಿಯರಾಗಿ ಅರವಿಂದ ಲಿಂಬಾವಳಿ ಅವರು ಪಕ್ಷದ ಶಿಷ್ಟಾಚಾರ ಗೊತ್ತಿರ್ತಕ್ಕಂಥವರಾಗಿ ನೀವು ಪಕ್ಷದ ಕಾರ್ಯಕರ್ತರ ಮತ್ತೆ ಗೊಂದಲ ಸೃಷ್ಟಿ ಮಾಡಕ್ ಹೋಗ್ಬೇಡ್ರಿ. ನಿಮ್ದು ಏನೇ ಸಮಸ್ಯೆ ಇದ್ರೂ ಹಿರಿಯ ಜೊತೆ ಒಂದ್ಸಲ ಗಮನ ಕೊಟ್ಟು ಅವ್ರ ಗಮನ ತಿಳಿಸಿ ಸಮಸ್ಯೆ ಬಗೆಹರಿಸಿಕೊಂಡು ಪಕ್ಷದ ಚೌಕಟ್ಟೊಳಗೆ ಕೆಲಸ ಮಾಡಿ ದಯವಿಟ್ಟು. ಅದು ಬಿಟ್ಟು ಕಾರ್ಯಕರ್ತರ ಮತ್ತೆ ಗೊಂದಲ ಸೃಷ್ಟಿ ಮಾಡಕ್ ಹೋಗ್ಬೇಡಿ ಅಂತ ಮನವಿ ಮಾಡ್ತೇನೆ. ಯತ್ನಾಳ್ ಅವರು ಕೂಡ ಪದೇ ಪದೇ ಡೆಲ್ಲಿಗೆ ಬರ್ತಾ ಇದ್ದಾರೆ, ಕೇವಲ ಅರವಿಂದ ಲಿಂಬಾವಳಿ ಮಾತ್ರ ಅಲ್ವಲ್ಲ. ಈಗ ಯತ್ನಾಳ್ ಅವರು ಬಗ್ಗೆ ನಾನು ಹೆಚ್ಚು ಮಾತಾಡೋದಿಲ್ಲ, ಯಾಕಂದ್ರೆ ಅವರು ಕೂಡ ಹಿರಿಯ ನಾಯಕರಿದ್ದಾರೆ. ಆದ್ರೆ ಸಂಘಟನೆ ಚೌಕಟ್ಟು ಒಳಗಡೆ ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯರಾಗಿ, ಕೋರ್ ಕಮಿಟಿ ಸದಸ್ಯರಾಗಿ ಮತ್ತು ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಚುನಾವಣೆ ಮಾಡಿರ್ತಕ್ಕಂಥದ್ದು ಪಕ್ಷದ ಶಿಷ್ಟಾಚಾರದ ಬಗ್ಗೆ ಇಂಚಿಂಚು ಗೊತ್ತಿರ್ತಕ್ಕಂಥ ಅರವಿಂದ ಲಿಂಬಾವಳಿ ಅವರಿಗೆ, ಅವರು ಯತ್ನಾಳ್ ಅವರಿಗೂ ಮನವರಿಕೆ ಮಾಡಬಹುದು, ರಮೇಶ್ ಜಾರಕಿಹೊಳಿ ಅವರಿಗೂ ಮನವರಿಕೆ ಮಾಡಬಹುದು, ಕುಮಾರ ಬಂಗಾರಪ್ಪ ಅವರಿಗೂ ಮನವರಿಕೆ ಮಾಡಬಹುದು. ಪಕ್ಷದ ಬಗ್ಗೆ ಅಷ್ಟೊಂದು ನಾಲೆಡ್ಜು, ಅನುಭವ ಅರವಿಂದ ಲಿಂಬಾವಳಿ ಇದೆ. ಅವರು ಪಕ್ಷಕ್ಕೆ ಮಾರ್ಗದರ್ಶನ ಆಗಬೇಕು ಹೊರತು ಈ ರೀತಿ ಗೊಂದಲ ಸೃಷ್ಟಿ ಮಾಡುವಂತ ಕೆಲಸ ಮಾಡಬಾರದು ಅಂತ ನನ್ನ ಮನವಿ. ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದ ವಿಚಾರಕ್ಕೆ ಬದ್ಧವಾಗಿ ಎಲ್ಲ ಪಕ್ಷದ ಕಾರ್ಯಕರ್ತರು, ಹಿರಿಯ ನಾಯಕರು ಎಲ್ಲರೂ ಕೂಡ ಆಲೋಚನೆ ಮಾಡಿ ಕೆಲಸ ಮಾಡಬೇಕು. ಈಗ ರಾಜ್ಯದಲ್ಲಿ ರಾಜ್ಯಾಧ್ಯಕ್ಷರು ಮತ್ತು ಪಕ್ಷದ ಆಂತರಿಕ ಚುನಾವಣೆಗಳು ನಡೀತಾ ಇದ್ದಾವೆ. ಈ ಸಂದರ್ಭದಲ್ಲಿ ಕೆಲವು ನಾಯಕರುಗಳು ದೆಹಲಿಗೆ ಪದೇ ಪದೇ ಬರುವಂಥದ್ದು ಕಾರ್ಯಕರ್ತರಿಗೆ ಮುಜುಗರ ಉಂಟಾಗ್ತಾ ಇದೆ. ಅದು ಡೇ ಬೈ ಡೇ ಅದು ಹಿರಿಯರು ಯೋಚನೆ ಮಾಡಿ ಅದು ನಿಲ್ಲಿಸಬೇಕು. ಅದು ಬದಲಾಗಿ ಪದೇ ಪದೇ ದೆಹಲಿ ಬರೋದ್ರಿಂದ ಕಾರ್ಯಕರ್ತರ ಗೊಂದಲ ಹೆಚ್ಚಾಗ್ತದೆ. ವಿಶೇಷವಾಗಿ ಯತ್ನಾಳ್ ಬಡ ಅಂತ ಗುರ್ಸ್ಕೊಂಡಿರ್ತಕ್ಕಂತಹ ಎಲ್ಲ ಹಿರಿಯರು,
ರಮೇಶ್ ಜಾರಕಿಹೊಳಿ ಆಗ್ಬೋದು, ಕುಮಾರ್ ಬಂಗಾರಪ್ಪ ಅವರಾಗ್ಬೋದು, ಇವರೆಲ್ಲ ಪಕ್ಷದಲ್ಲಿ ಸಚಿವರಾಗಿ ಕೆಲಸ ಮಾಡುವಂಥವ್ರು, ಇವರೆಲ್ಲ ಹಿರಿಯರು. ಅವರೆಲ್ಲ ಪಕ್ಷಕ್ಕೆ ಹೊಸಬರು. ಪಕ್ಷದ ಆಂತರಿಕ ಸಂವಿಧಾನದ ಬಗ್ಗೆ ಅವ್ರಿಗೆ ಅಷ್ಟೊಂದು ಇನ್ನೂ ಗೊತ್ತಿಲ್ಲ. ಆದರೆ ಅರವಿಂದ ಲಿಂಬಾವಳಿ ಅಂತ ಹಿರಿಯರು, ಅವರು ಕೂಡ ನಮ್ಮ ಪಕ್ಷದ ನಾಯಕರಾಗಿದ್ದಂಥವ್ರು, ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯರಾಗಿದ್ದಂಥವ್ರು, ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದಂಥವ್ರು, ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದಂಥವ್ರು, ಪಕ್ಷದ ಆಂತರಿಕತೆ ಬಗ್ಗೆ ಅವರಿಗೆಲ್ಲ ಗೊತ್ತಿರ್ತಕ್ಕಂಥದ್ದು, ಸಂಘಟನೆ ಶಿಷ್ಟಾಚಾರದ ಬಗ್ಗೆ ಗೊತ್ತಿರ್ತಕ್ಕಂಥವ್ರು, ಪಕ್ಷದ ಪದ್ಧತಿ ಬಗ್ಗೆ ಗೊತ್ತಿರ್ತಕ್ಕಂಥವ್ರು, ಪಕ್ಷದ ನಡವಳಿಕೆ ಗೊತ್ತಿರ್ತಕ್ಕಂಥವ್ರು. ಅವರು ಕೂಡ ಅವ್ರಿಗೇನಾದ್ರೂ ಗೊಂದಲ ಇದ್ರೆ ರಾಷ್ಟ್ರದ ಹಿರಿಯರನ್ನ ಒಂದ್ಸಲ 2 ಸಲ ಭೇಟಿ ಮಾಡಿ ಸಮಸ್ಯೆ ಬಗೆಹರಿಸ್ಕೊಳ್ಬೇಕು. ಅದು ಬಿಟ್ಟು ಪದೇ ಪದೇ ಈ ರೀತಿ ನೀವು ಬೇರೆ ಬೇರೆ ಕಾರ್ಯಕ್ರಮಗಳು ಮಾಡೋದು, ಪದೇ ಪದೇ ದೆಹಲಿ ಬರೋದು, ರಾಜ್ಯ ಅಧ್ಯಕ್ಷರ ಬಗ್ಗೆ ಮಾತಾಡುವಂಥದ್ದು, ಸಂಘಟನೆ ಬಗ್ಗೆ ಮಾತಾಡ್ತಕ್ಕಂಥದ್ದು, ಮತ್ತು ರಾಜ್ಯ ಅಧ್ಯಕ್ಷನ ಬದಲಾಯಿಸಬೇಕು ಅನ್ನೋಂಥದ್ದು, ಅದು ಪಕ್ಷ ಯೋಚನೆ ಮಾಡುತ್ತೆ. ಯಾವ ಸಂದರ್ಭದಲ್ಲಿ ಬದಲಾಯಿಸಬೇಕು, ಯಾವ ಸಂದರ್ಭದಲ್ಲಿ ನೇಮಕ ಮಾಡಬೇಕು, ಎಲ್ಲವೂ ಪಕ್ಷ ಗಮನಿಸ್ತಾ ಇರುತ್ತೆ, ಎಲ್ಲವನ್ನೂ ಮಾಡುತ್ತೆ. ನೀವು ಅರವಿಂದ ಲಿಂಬಾವಳಿ ಅವರು ಪಕ್ಷದ ಎಲ್ಲ ವಿಚಾರ ಗೊತ್ತಿರ್ತಕ್ಕಂಥವ್ರು, ನೀವು ಈ ರೀತಿ ನಡ್ಕೊಂಡ್ರೆ ಕಾರ್ಯಕರ್ತರಿಗೆ ಏನ್ ಸಂದೇಶ ಕೊಡ್ಕೊಟ್ಟಿದ್ದೀರಿ? ಪಕ್ಷದಲ್ಲಿ ಏನ್ ಸಂದೇಶ ಕೊಡ್ಕೊಟ್ಟಿದ್ದೀರಿ? ನಿಮ್ಮ ಶ್ರೀಮತಿ ಅವರು ಶಾಸಕರಿಲ್ವಾ? ಅವ್ರು ಬಿಜೆಪಿ ಶಾಸಕರಲ್ವಾ? ಕುಟುಂಬ ರಾಜಕಾರಣ ಬಗ್ಗೆ ಮಾತಾಡೋದಿದ್ರೆ ನಿಮ್ಮ ಶ್ರೀಮತಿ ನಿಮ್ಮ ಕುಟುಂಬಸ್ಥರಲ್ವಾ? ನಿಮ್ಮ ಕುಟುಂಬದವರು ನೀವು ಶಾಸಕರು ಮಾಡಿಲ್ವಾ? ಕುಟುಂಬ ರಾಜಕಾರಣದ ಬಗ್ಗೆ ಮಾತಾಡ್ಲಿಕ್ಕೆ ನಿಮ್ಮ ನೈತಿಕತೆ ಇಲ್ಲ. ಮತ್ತು ಪಕ್ಷದ ಹಿರಿಯರಾಗಿ ನೀವು ಪಕ್ಷದ ಚೌಕಟ್ಟು ಒಳಗಡೆ ಏನ್ ಬೇಕಾ ಮಾತಾಡಿ, ಪಕ್ಷದ ಚೌಕಟ್ಟು ಒಳಗೆ ಮಾತಾಡಿ. ಆದ್ರೆ ಹೊರಗಡೆ ಬಂದು ಮಾತಾಡೋದ್ರಿಂದ ನಾನು ಕೂಡ ಹೊರಗಡೆ ಬಂದಿರ್ತಕ್ಕಂಥ ತಪ್ಪೆ. ಪಕ್ಷದ ಹಿರಿಯರು ಇದನ್ನು ಬೇಗ ಬಗೆಹರಿಸಬೇಕು, ಇವರಿಗೆ ಸೂಕ್ತವಾದಂತಹ ಮಾರ್ಗದರ್ಶನ ಮಾಡಬೇಕು. ಪಕ್ಷದ ವಿಚಾರಗಳ ಬಗ್ಗೆ ಪದೇ ಪದೇ ದಿಲ್ಲಿ ಬರುವಂತದ್ದಾಗ್ಬೋದು, ಮತ್ತು ಪಕ್ಷದ ಚೌಕಟ್ಟು ಬಿಟ್ಟು, ಪಕ್ಷದ ಬ್ಯಾನರ್ ಬಿಟ್ಟು ಬೇರೆ ಬೇರೆ ಕಾರ್ಯಕ್ರಮಗಳು ಮಾಡುವಂತದ್ದು ನಿಲ್ಲಿಸಬೇಕು ಅಂತ ಪಕ್ಷದ ಹಿರಿಯರು ಕೂಡ ಇವರಿಗೆ ಅರವಿಂದ ಲಿಂಬಾವಳಿ ಅಂತ ಹಿರಿಯರಿಗೆ ಸೂಚನೆ ಕೊಡಬೇಕಂತ ನನ್ನ ಮನವಿ. ಅಲ್ಲ ಸರ್, ಈಗ ಒಂದ್ ನಿಮಿಷ, ಈಗ ನೀವು ಬರೋದು ತಪ್ಪು ಅಂತ ನೀವ್ ಹೇಳ್ತೀರಿ, ಆದ್ರೆ ನಿಮ್ಮ ಹೈಕಮಾಂಡ್ ನಾಯಕರವರಿಗೆ ಭೇಟಿಗೆ ಸಮಯ ಕೊಡ್ತಿದಾರಲ್ಲ. ಅರವಿಂದ್ ಲಿಂಬಾವಳಿ ಅವ್ರ ಮನೆ ನಟನ್ ಭೇಟಿ ಆಗಿದ್ದಾರೆ. ಆಗಿರುವಂತಹ ಅಸಮಾಧಾನ ತೋಡ್ಕೊಳ್ಳುವಂಥದ್ದು ಹೈಕಮಾಂಡ್ ಜೊತೆ ತಪ್ಪೇನಿದೆ ಅಂತ ನನ್ನನ್ನು ಸೇರಿಸಿ, ಅರವಿಂದ ಲಿಂಬಾವಳಿ ಸೇರಿಸಿ ಎಲ್ಲರೂ ಕೂಡ ಎಲ್ಲ ನಮ್ಮ ರಾಷ್ಟ್ರೀಯ ನಾಯಕರನ್ನ ಭೇಟಿ ಮಾಡಲಿಕ್ಕೆ ಅವಕಾಶ ಇದೆ. ರಾಷ್ಟ್ರೀಯ ನಾಯಕರನ್ನ ಭೇಟಿ ಮಾಡಬೇಕು ಅಂದಾಗ ಸಹಜವಾಗಿ ಪಕ್ಷದ ಕಾರ್ಯಕರ್ತರು ನೀವು ಬನ್ನಿ ಭೇಟಿ ಮಾಡಿ ಅಂತ ಹೇಳ್ತಾರೆ. ಆಗ ಹೋಗಿ ಅವ್ರು ಯಾವ ವಿಷಯದ ಬಗ್ಗೆ ಮಾತಾಡ್ತಾರೆ ಅದು ಆ ವಿಷಯಕ್ಕೆ, ನಾವು ಇಂಥ ವಿಷಯಕ್ಕೆ ಮಾತಾಡಬೇಕು ಅವಕಾಶ ಕೊಡಿ ಅಂದ್ರೆ ಅವ್ರ ವಿಷಯವನ್ನು ಗಮನಿಸಿಕೊಂಡು ಅಪಾಯಿಂಟ್ಮೆಂಟ್ ಕೊಡ್ತಾರೆ ಹೊರತು ಅವ್ರು ಈಗ ಗೊಂದಲ ಇದೆ, ನಮಗೆ ಗುಂಪುಗಾರಿಕೆ ಇದೆ, ನಮ್ಮ ರಾಜ್ಯಾಧ್ಯಕ್ಷನ ಬದಲಾಯಿಸಬೇಕು, ಆ ವಿಷಯದ ಬಗ್ಗೆ ಮಾತಾಡಬೇಕು ಅನುಮತಿ ನಮಗೆ ಸಮಯಾವಕಾಶ ಕೊಡಿ ಅಂದ್ರೆ ಯಾವ ನಾಯಕರು ಅವಕಾಶ ಕೊಡೋದಿಲ್ಲ. ಯಾಕಂದ್ರೆ ಈಗಾಗಲೇ ಅವರಿಗೆ ಈ ಹಿಂದೆ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ, ಅದಕ್ಕೆ ಪೂರಕವಾಗಿ ಅವರು ಉತ್ತರ ಕೊಟ್ಟಿದ್ದಾರೆ. ಶಿಸ್ತು ಸಮಿತಿ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದೆ. ಬಟ್ ನಾನು ಹೇಳೋದಿಷ್ಟೇ, ನೀವು ಪಕ್ಷದ ಹಿರಿಯಾಗಿ ಅರವಿಂದ ಲಿಂಬಾವಳಿ ಅವರು ಪಕ್ಷದ ಶಿಷ್ಟಾಚಾರ ಗೊತ್ತಿರ್ತಕ್ಕಂಥವರಾಗಿ ನೀವು ಪಕ್ಷದ ಕಾರ್ಯಕರ್ತರ ಮತ್ತೆ ಗೊಂದಲ ಸೃಷ್ಟಿ ಮಾಡಕ್ ಹೋಗ್ಬೇಡ್ರಿ. ನಿಮ್ದು ಏನೇ ಸಮಸ್ಯೆ ಇದ್ರೂ ಹಿರಿಯ ಜೊತೆ ಒಂದ್ಸಲ ಗಮನ ಕೊಟ್ಟು ಅವ್ರ ಗಮನ ತಿಳಿಸಿ ಸಮಸ್ಯೆ ಬಗೆಹರಿಸಿಕೊಂಡು ಪಕ್ಷದ ಚೌಕಟ್ಟೊಳಗೆ ಕೆಲಸ ಮಾಡಿ ದಯವಿಟ್ಟು. ಅದು ಬಿಟ್ಟು ಕಾರ್ಯಕರ್ತರ ಮತ್ತೆ ಗೊಂದಲ ಸೃಷ್ಟಿ ಮಾಡಕ್ ಹೋಗ್ಬೇಡಿ ಅಂತ ಮನವಿ ಮಾಡ್ತೇನೆ. ಯತ್ನಾಳ್ ಅವರು ಕೂಡ ಪದೇ ಪದೇ ಡೆಲ್ಲಿಗೆ ಬರ್ತಾ ಇದ್ದಾರೆ, ಕೇವಲ ಅರವಿಂದ ಲಿಂಬಾವಳಿ ಮಾತ್ರ ಅಲ್ವಲ್ಲ ಈಗ? ಯತ್ನಾಳ್ ಅವರು ಬಗ್ಗೆ ನಾನು ಹೆಚ್ಚು ಮಾತಾಡೋದಿಲ್ಲ, ಯಾಕಂದ್ರೆ ಅವರು ಕೂಡ ಹಿರಿಯ ನಾಯಕರಿದ್ದಾರೆ. ಆದ್ರೆ ಸಂಘಟನೆ ಚೌಕಟ್ಟು ಒಳಗಡೆ ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯರಾಗಿ, ಕೋರ್ ಕಮಿಟಿ ಸದಸ್ಯರಾಗಿ ಮತ್ತು ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಚುನಾವಣೆ ಮಾಡಿರ್ತಕ್ಕಂಥದ್ದು ಪಕ್ಷದ ಶಿಷ್ಟಾಚಾರದ ಬಗ್ಗೆ ಇಂಚಿಂಚು ಗೊತ್ತಿರ್ತಕ್ಕಂಥ ಅರವಿಂದ ಲಿಂಬಾವಳಿ ಅವರಿಗೆ, ಅವರು ಯತ್ನಾಳ್ ಅವರಿಗೂ ಮನವರಿಕೆ ಮಾಡಬಹುದು, ರಮೇಶ್ ಜಾರಕಿಹೊಳಿ ಅವರಿಗೂ ಮನವರಿಕೆ ಮಾಡಬಹುದು, ಕುಮಾರ್ ಬಂಗಾರಪ್ಪ ಅವರಿಗೂ ಮನವರಿಕೆ ಮಾಡಬಹುದು. ಪಕ್ಷದ ಬಗ್ಗೆ ಅಷ್ಟೊಂದು ನಾಲೆಡ್ಜು, ಅನುಭವ ಅರವಿಂದ ಲಿಂಬಾವಳಿ ಇದೆ. ಅವರು ಪಕ್ಷಕ್ಕೆ ಮಾರ್ಗದರ್ಶನ ಆಗಬೇಕು ಹೊರತು ಈ ರೀತಿ ಗೊಂದಲ ಸೃಷ್ಟಿ ಮಾಡುವಂತ ಕೆಲಸ ಮಾಡಬಾರದು ಅಂತ ನನ್ನ ಮನವಿ.